ಎಲ್ಲರೂ ಕೂಡ ಮಲ್ಕೊಂಡಿದ್ದಾರೆ ಜೀವರು. ಅಂಥ ಕಾಲದಲ್ಲಿ ಭಗವಂತ ಇದಾನೆ ಅಂತ ಹೇಳಿದ್ರೆ ಅವ್ನು ಸರ್ವೋತ್ತಮನಾಗಿರ್ಬೇಕು. ಅಂದ್ರೆ ಎಷ್ಟು ಶಕ್ತಿ ಇರ್ಬೇಕು ಅವನಿಗೆ ಅಂತ ಇಷ್ಟು ಹಿಂದೆ ಹೇಳ್ತಾ ಬಂದಿದ್ರು. ಈಗ 2ನೇ ಶ್ಲೋಕ. ಸವಾಜೇಶ ತದಾ ದ್ರಷ್ಟ ನಾಪಶ್ಯತ್ ವಿಶ್ವಮೇಕರಾಟ್ ಮೇನೆ ಸಂತಂ ಇವಾತ್ಮಾನಂ ಸುಪ್ತ ಶಕ್ತಿ ಅಸುಪ್ತ ದೃಕ್. ದೇವರ ಸೃಷ್ಟಿ ಮಹಿಮೆ ಎಷ್ಟು ದೊಡ್ಡದು ಅಂದ್ರೆ ಅವ್ನಿಗೆ ಅನ್ನಿಸ್ತಲ್ಲ ಸೃಷ್ಟಿ ಮಾಡ್ಬೇಕು ಅಂತ. ಒಂದ್ ವೇಳೆ ಹಾಗೆ ತಾನು ಆರಾಮಾಗಿ ಮಲ್ಕೊಂಡ್ಬೇಡ, ಏನ್ ಸೃಷ್ಟಿ ಬೇಡ ಅಂತ ಹಾಗೆ ಇದ್ದರೆ ಯಾವ ಜೀವರಿಗೂ ಏನ್ ದೇಹನೂ ಬರ್ತಾ ಇರಲಿಲ್ಲ. ಅದರಿಂದ ಎಷ್ಟು ದೊಡ್ಡ ವಿಷಯ. ಯಾಕೆಂದ್ರೆ ಒಬ್ರು ಕೂಡ ಆಗ ದೇಹದ ಜೊತೆಗಿರ್ಲಿಲ್ಲ. ತಾವೆಲ್ಲ ಸುಪ್ತರಾಗಿದ್ರು. ಭಗವಂತ ಒಬ್ಬ ಸ್ವತಂತ್ರವಾಗಿದ್ದ ಆ ಸಮಯದಲ್ಲಿ. ಬೇರೆಯವ್ರು ಇರ್ಲಿಲ್ಲ ಅಂದೇನರ್ಥ, ಅದನ್ನ ಈ ಶ್ಲೋಕದಲ್ಲೇ ಹೇಳ್ತಾರೆ. ಇರ್ಲಿಲ್ಲ ಅಂದ್ರೆ ಯಾರಿಗೂ ಶಕ್ತಿ ಇರ್ಲಿಲ್ಲ, ಅಸ್ವತಂತ್ರರೆಲ್ಲರೂ. ಇವ್ನಿಗೆ ಅನ್ಸಿದ್ದಕ್ಕೆ ಎಲ್ರು ಸೃಷ್ಟಿಗೆ ಬಂದ್ರು. ಸೃಷ್ಟಿಗೆ ಬರ್ದೇ ಇದ್ರೆ ಇನ್ ಸಾಧನೆ ಮಾಡೋದು ಯಾವಾಗ? ಸಾಧ್ಯನೇ ಇಲ್ಲ. ಹಾಗೆ ಸುಪ್ತರಾಗೇ ಕಾಲ ಕಳೀತಾ ಇರ್ಬೇಕಾಗಿತ್ತು. ಆದ್ರೆ ಒಬ್ಬನೇ ಆ ಭಗವಂತ ಇದ್ದ. ತನ್ನ ಹೋಲಿಕೆ ಯಾರಿಗೂ ಇಲ್ಲ. ಆ ಸಂದರ್ಭದಲ್ಲಿ ತಾನು ಸೃಷ್ಟಿ ಮಾಡ್ಬೇಕು ಅಂತ ಇಚ್ಛೆ ಪಟ್ನಲ್ಲ, ಅದು ದೊಡ್ಡ ವಿಷಯ. ಮೊದಲನೇ ಅದಕ್ಕೆ ಹೊಗಳಬೇಕು ದೇವರನ್ನ. ಅದನ್ನೇ ಹೇಳ್ತಾರೆ ಸವಾ ಏಷಃ. ಅದೇ ಇವನೇ ಆ ಪ್ರಳಯ ಕಾಲದಲ್ಲಿ ಇದ್ನಲ್ಲ ಅವನು, ಅಥವಾ ಈ ವೇದ ಮಂತ್ರಗಳೆಲ್ಲ ಇವನ ಬಗ್ಗೆ ಕೊಂಡಾಡ್ತಾರಲ್ಲ ಇವನೇ. ತದಾ ಅಂದ್ರೆ ಆ ಪ್ರಳಯ ಕಾಲದಲ್ಲಿ ಇದ್ದ ಪರಮಾತ್ಮನ ಬಗ್ಗೆ. ಅವನು ದ್ರಷ್ಟ ನ ಅಪಶ್ಯತ್. ಅವನು ಯಾವಾಗ ಪ್ರಳಯ ಕಾಲದಲ್ಲಿ ಇದ್ದ ಆಗ ಸುತ್ತಮುತ್ತಲು ನೋಡ್ತಾರಂತೆ ದೇವರು. ನೋಡಿದಾಗ ಯಾವ ಜಗತ್ತು ಕಾಣ್ತಾ ಇಲ್ಲ, ಯಾವ ಮನುಷ್ಯರು ಕಾಣ್ತಾ ಇಲ್ಲ, ಯಾವ ಪ್ರಾಣಿಗಳಿಲ್ಲ, ಪಕ್ಷಿಗಳಿಲ್ಲ, ಏನು ಕಾಣ್ತಾ ಇಲ್ಲ. ಹಾಗಾದ್ರೆ ಈ ಭಗವಂತ ಪ್ರಳಯ ಕಾಲದಲ್ಲಿ ಸುತ್ತಲೂ ಕೂಡ ಎಚ್ಚರದಿಂದ ಇದ್ದಾನೆ. ಸುತ್ತಲೂ ಮುತ್ತಲು ಏನೂ ಇಲ್ಲ, ಅದು ಗೊತ್ತಾಗ್ತಾ ಇದೆ. ಇಂಥ ಭಗವಂತ ತಾನು ಶಕ್ತಿಯನ್ನ ಪಡೆದಿದ್ನ ಅಂದ್ರೆ ಸುಪ್ತ ಶಕ್ತಿಗೆ ಅಂತ ಹೇಳ್ತಾರೆ. ಅವನ ಶಕ್ತಿನೂ ಎಲ್ಲ ಹೊರಟೋಗ್ಬಿಟ್ಟಿತ್ತು ಅಂತ ಮೇಲ್ನೋಟಕ್ಕೆ ಹಾಗೆ ಅರ್ಥ ಆಗುತ್ತೆ. ಸುಪ್ತವಾಗಿದೆ ಶಕ್ತಿ ಇದೆ ಏನಂತ. ಇವ್ರಿಗೆ ಯೋಗ್ಯತೆ ಇದೆ, ಚೆನ್ನಾಗಿ ಹೇಳಲಿಕ್ಕೆಲ್ಲ ಬರುತ್ತೆ, ಅದ್ ಯಾಕೋ ಸುಪ್ತ, ಇನ್ನೂ ಹೊರಗ್ ಜಾಸ್ತಿ ಬಂದಿಲ್ಲ, ಒಳಗಡೆ ಸೇರ್ಕೊಂಡಿದೆ. ಸುಪ್ತವಾದ ಶಕ್ತಿ ಅಂತ ಹೇಳ್ತಾರೆ. ಮಲ್ಕೊಂಡ್ಬಿಟ್ಟಿದೆ ಶಕ್ತಿ, ಅದನ್ನ ಎಬ್ಬಿಸಿ ಹೊರಡಿಸ್ಬೇಕಲ್ಲ, ಅವಾಗ ಗೊತ್ತಾಗುತ್ತೆ ಓ ಇಷ್ಟೊಂದ್ ಶಕ್ತಿ ಇತ್ತ ಅಂತ ಹೇಳಿ. ಈ ಭಗವಂತಂದು ಅದೇ ತರ ಅಂತ ಅನ್ಸತ್ತೆ. ಯಾಕೆ ಜಗತ್ತನ್ನೇನೋ ಸೃಷ್ಟಿ ಮಾಡ್ಲಿಲ್ಲ, ಇವ್ರ ಶಕ್ತಿ ಬೇರೆನೇ ಇದೆ. ಆದ್ರೆ ಆ ಎಲ್ಲ ಶಕ್ತಿ ಸುಪ್ತ ಆಗ್ಬಿಟ್ಟಿದೆ, ಮಲ್ಕೊಂಡ್ಬಿಟ್ಟಿದೆ, ಏನ್ ಕೆಲ್ಸನೇ ಮಾಡ್ತಾ ಇಲ್ಲ. ಒಂದು ಚುರುಕಾಗೇ ಇಲ್ಲ, ಉದಾಸೀನವಾಗಿ ಭಗವಂತ ತಾನಿದ್ದಾನೆ ಅನ್ನೋ ತರ ಅನ್ಸತ್ತೆ. ವಸ್ತುತಃ ಈ ಸುಪ್ತ ಶಕ್ತಿ ಅನ್ನೋದಕ್ಕೆ ಬೇರೆ ಅರ್ಥ ಇದೆ. ಇದಕ್ಕೇನರ್ಥ ಅಂದ್ರೆ ಭಗವಂತನ ಶಕ್ತಿ ಅನ್ನಿಸ್ಕೊಂಡವಳು ಸುಪ್ತ, ಭಗವಂತನಲ್ಲಿಯೇ ಲೀನಳಾಗ್ಬಿಟ್ಟಿದ್ದಾಳೆ ಅಂತ ಅರ್ಥ. ಹಾಗಾದ್ರೆ ಲೀನಳಾಗಿರೋದು ಯಾರು ಅಂದ್ರೆ ಲಕ್ಷ್ಮೀ ದೇವಿ ಅಂತ ಅರ್ಥ. ಇಲ್ಲಿ ಶಕ್ತಿ ಇದೆ ಲಕ್ಷ್ಮಿ. ಲಕ್ಷ್ಮೀ ದೇವಿ ಸುಪ್ತಳಾಗಿದ್ದಾಳೆ, ಮಲ್ಕೊಂಡಿದ್ದಾಳೆ ಅಂತ ಅರ್ಥ. ಲಕ್ಷ್ಮೀ ದೇವಿ ಮಲ್ಕೊಳ್ಳೋದ್ರಿಂದ ಏನರ್ಥ ಅಂದ್ರೆ ಲಕ್ಷ್ಮೀ ದೇವಿ ಪ್ರಕೃತಿ ತತ್ವಕ್ಕೆ ಅಭಿಮಾನಿ ದೇವತೆ. ಅವಳು ಸೃಷ್ಟಿ ಮಾಡ್ಲಿಕ್ಕೆ ಮನಸ್ಸು ಮಾಡಿದ್ರೆ ಸೃಷ್ಟಿ ಆಗತ್ತೆ ಮುಂದೆ. ದೇವರು ಪ್ರಕೃತಿ ತತ್ವವನ್ನು ಇಟ್ಟುಕೊಂಡು ಇಡೀ ಜಗತ್ತಿನ ಸೃಷ್ಟಿನ ಮಾಡಿದ್ದಾನೆ. ಆದ್ರೆ ಪ್ರಳಯ ಕಾಲದಲ್ಲಿ ಲಕ್ಷ್ಮೀ ದೇವಿನೂ ಕೂಡ ಭಗವಂತನಲ್ಲಿಯೇ ಸುಪ್ತಳಾಗಿದ್ದಾಳೆ. ಅಂದ್ರೆ ದೇವರನ್ನ ಆಲಿಂಗನ ಮಾಡ್ತಾ ಅಲ್ಲೇ ಸುಖವನ್ನ ಅನುಭವಿಸ್ತಾ ಹಾಗೆ ಎದ್ಬಿಟ್ಟಿದ್ದಾಳೆ. ಈ ಕಡೆ ತಿರುಗ್ತಾನೆ ಇಲ್ಲ. ದೇವರ ಹತ್ರ ಇರೋ ವ್ಯಕ್ತಿಗಳು ಯಾರು ಆ ಕಡೆ ಈ ಕಡೆ ತಿರುಗ್ತಾರೆ, ಆನಂದ ಸಿಗ್ತಾ ಇದೆ. ಸಾಕ್ಷಾತ್ ದೇವರೇ ಪಕ್ಕಕ್ಕಿದ್ದಾನೆ, ಆಲಿಂಗನ ಮಾಡ್ಕೊಂಡಿದ್ದಾರೆ ಲಕ್ಷ್ಮೀ ದೇವಿ. ಆದ್ರಿಂದ ಈ ಕಡೆ ತಿರುಗ್ಲೇ ಇಲ್ಲ. ಓ ಯಾಕೋ ಲಕ್ಷ್ಮೀ ದೇವಿ ಸೃಷ್ಟಿ ಮಾಡೋ ಹಂತದಲ್ಲಿ ಇಲ್ಲ ಅಂತ ಗೊತ್ತಾಯ್ತು. ಇನ್ ಬೇರೆ ಜೀವರಿಗೆ ಸೃಷ್ಟಿ ಮಾಡುವಂತ ಶಕ್ತಿ ಇಲ್ವೇ ಇಲ್ಲ, ಎಲ್ರು ಸುಪ್ತರಾಗಿದ್ದಾರೆ. ಸರಿ, ಏನ್ ಮಾಡ್ಬೇಕು? ಇವನೊಬ್ಬನೇ ಭಗವಂತ ಇದ್ದಾನೆ. ಆಗ ಇಡೀ ಜಗತ್ತಿಲ್ದೆ ಇರೋದು ನೋಡಿ ಅನ್ನಿಸ್ತಂತೆ, ಇಲ್ಲ ನಾನು ಈ ಜಗತ್ತಿಗೆ ಏನಾದ್ರು ಒಂದು ಉಪಕಾರ ಮಾಡ್ಬೇಕು, ಸೃಷ್ಟಿನೆಲ್ಲ ಮಾಡಬೇಕು ಅಂತ ಅನ್ನಿಸ್ತಂತೆ.
ಅಂಥ ಭಗವಂತ ಹೇಗೆ ತಿಳಿದ ಅಂದ್ರೆ ಎಲ್ಲರನ್ನ ಆತ್ಮಾನಂ ಅಸಂತಂ ಇವ, ಯಾರು ಇಲ್ವೇ ಇಲ್ಲ ಅಂತ ದೇವ್ರು ತಿಳ್ಕೊಂಡಂತೆ. ಯಾರು ಇಲ್ವೇ ಇಲ್ಲ ಅಂತ ತಿಳ್ಕೊಂಡ ಅನ್ನೋದಕ್ಕೆ ಏನರ್ಥ? ಜಗತ್ತೇ ಇರ್ಲಿಲ್ಲ, ಎಲ್ಲ ಹೊರಟೋಗ್ಬಿಟ್ಟಿತ್ತು, ಎಲ್ಲ ಸುಳ್ಳು ಅಂತ ಅರ್ಥ ಅಲ್ಲ. ಎಲ್ಲ ಇದ್ರೂ ಇಲ್ದೇ ಇರೋ ತರ ತಿಳ್ಕೊಂಡಂತೆ ದೇವ್ರು. ಅದೇನ್ ಇದ್ರೂ ಇಲ್ದೇ ಇರೋ ತರ ತಿಳ್ಕೊಳ್ಳೋದಂದ್ರೆ ಏನರ್ಥ ಅಂದ್ರೆ, ಕೆಲವರು ಸಮುದಾಯದಲ್ಲಿ ಒಂದು ಗುಂಪಲ್ಲಿ ಇರ್ತಾರೆ, ಆದ್ರೆ ಅವ್ರು ಮಾತಾಡಲ್ಲ. ಮಾತಾಡಿದ್ರೆ ತಾನೆ ಓ ಇದಾರ ಇವ್ರು ಅಂತ ಗೊತ್ತಾಗುತ್ತೆ. ಮಾತನಾಡದೆ ಇದ್ರೆ ಗುಂಪಲ್ಲಿದ್ರು ಗೋವಿಂದ ಗೊತ್ತಾಗಿಲ್ಲ. ಅದನ್ನ ಬರೀ ಸಂಖ್ಯೆ ಎಣಿಸ್ಬೇಕಾದ್ರೆ ಅವ್ರು ಬೇಕಾಗತ್ತೆ ಅಷ್ಟೇ ಹೊರತು, ಮಾತನಾಡ್ಲಿಲ್ಲ ಅಂತಾದ್ರೆ ಅವ್ರ ಶಕ್ತಿ ಗೊತ್ತಾಗಲ್ಲ, ಏನೂ ಗೊತ್ತಾಗಲ್ಲ. ಅದೇ ರೀತಿ ಜೀವರೆಲ್ಲ ಪ್ರಳಯ ಕಾಲದಲ್ಲಿ ಇದ್ರು ಇಲ್ದೇ ಇರೋ ಹಾಗೆ, ಯಾಕಂದ್ರೆ ಅವ್ರಿಗೇನ್ ಶಕ್ತಿ ಇಲ್ಲ, ಏನ್ ಮಾತನಾಡ್ಲಿಕ್ಕೆ ಆಗಲ್ಲ, ಸಾಮರ್ಥ್ಯ ಇಲ್ಲ, ಸುಮ್ನೆ ಇದಾರಷ್ಟೇ, ಹೆಸರಿಗೆ ಮಾತ್ರ ಇದಾರೆ, ಆದ್ರೆ ಅವರ ಉಪಯೋಗ ಏನೂ ಇಲ್ಲ ಯಾರಿಗೂ. ಈ ತರದ ಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ಪರಮಾತ್ಮ ಎಲ್ಲ ಜೀವರನ್ನ ಅಸಂತಮಿವ, ಇದ್ರೂ ಇಲ್ದೇ ಇರೋ ತರ ದೇವ್ರು ತಿಳ್ಕೊಂಡಿದ್ದಾನೆ ಅಂತ ಇಷ್ಟು ಸುಂದರವಾದ ಅರ್ಥ ಇದಕ್ಕಿದೆ. ಇದ್ರಲ್ಲಿ ಒಂದು ಎರಡು ಶಬ್ದ ಇದೆ, ಅದನ್ನ ವಿವರಣೆ ಮಾಡ್ಲಿಲ್ಲ ಇನ್ನು. ಒಂದು ಅಸುಪ್ತ ದೃಕ್ ಅಂತ ಒಂದು ಶಬ್ದ. ಅಸುಪ್ತ ದೃಕ್ ಅಂದ್ರೆ ಅರ್ಥ, ಯಾರ ಕಣ್ಣು ಮುಚ್ಕೊಂಡಿಲ್ಲ. ಈಗ ತುಂಬಾ ತೂಕಡಿಸ್ತಾ ಇರ್ತಾರೆ, ತೂಕಡಿಸ್ಬೇಕಾದ್ರೆ ಕಣ್ಣು ಹೀಗೆ ಹೋಗ್ತಾ ಇರತ್ತೆ, ಮತ್ತೆ ಕಣ್ಣು ತೆಗಿಯತ್ತೆ, ಹೀಗೆಲ್ಲ ಇದೆ. ಆದ್ರೆ ಭಗವಂತನ ಕಣ್ಣು ಮಾತ್ರ ಯಾವಾಗ್ಲೂ ಅಸುಪ್ತ, ಅದಕ್ಕೆ ವಿಶ್ರಾಂತಿ ಅನ್ನೋದೇ ಇಲ್ಲ. ಏನಾದ್ರು ಸ್ವಲ್ಪ ಕಣ್ಣು ಮುಚ್ಚಿರೋ ತರ ಕಂಡ್ರೆ ಅದು ದೊಡ್ಡ ನಾಟಕ, ಅದು ದೊಡ್ಡ ಲೀಲೆ ಅಷ್ಟೇ ದೇವರದು. ಇಂಥ ಏಕರಾಟ್ ಇಡೀ ಎಲ್ಲ ಒಂದು ಪ್ರಾಣಿ ಸಂಘಾತಕ್ಕೆ, ಜಡ ಸಂಘಾತ ಎಲ್ಲ ಗುಂಪಿಗೆ ಚಕ್ರವರ್ತಿ ಯಾರು? ಪರಮಾತ್ಮ. ಅವನನ್ನು ಏಕರಾಟ್, ಒಬ್ಬನೇ ರಾಜ ಅಂತ ಕರೀತಾರೆ. ಈ ತರ ಮೈತ್ರೇಯರು ತಾವು ವಿದುರರಿಗೂ ಉಪದೇಶ ಕೊಡ್ತಾ ಬಂದರು. ಇಲ್ಲಿ ಕೆಲವು ಪ್ರಶ್ನೆಗಳನ್ನ ಮಾಡ್ಕೊಂಡು ಒಂದೇ ಉತ್ತರ ಕೊಡ್ತಾ ಹೋಗ್ತಾರೆ. ಮೊದಲನೇದಾಗಿ ಇದೊಂದು ಪ್ರಶ್ನೆ ಮಾಡ್ಕೊಂಡ್ರು, ಈಗ ಅಸುಪ್ತ ದೃಕ್ ಅಂದ್ರೆ ಅರ್ಥ, ಸುಪ್ತ ಅಂತ ಒಂದು ಶಬ್ದ ಬಂತು, ಅಸುಪ್ತ ದೃಕ್ ಅಂತ ಬಂತು, ಇದಕ್ಕೆಲ್ಲ ಏನರ್ಥ? ಸುಪ್ತ ಶಕ್ತಿ ಅಂದ್ರೆ ತನ್ನ ಶಕ್ತಿನೆಲ್ಲ ಒಳಗಡೆ ಇಟ್ಕೊಂಡ್ಬಿಟ್ಟಿದಾನೆ, ಹೊರಗೆ ಪ್ರಕಟ ಆಗ್ಲಿಲ್ಲ ಅಂತ ಅರ್ಥ. ಯಾರ ಶಕ್ತಿನೇ ಎಲ್ಲ ಸುಪ್ತ ಆಗಿದೆಯೋ, ಪ್ರಕಟ ಆಗ್ತಾ ಇಲ್ಲೋ, ನೋಡ್ಲಿಕ್ಕೆ ಹೇಗ್ ಸಾಧ್ಯ ಅಂದ್ರೆ ಅದ್ ಹಾಗಲ್ಲ. ಕಣ್ಣೇನೋ ಚೆನ್ನಾಗಿದೆ, ಕಣ್ ಚೆನ್ನಾಗಿದೆ ಅಂದ್ಕೊಳ್ಳಿ ಎಲ್ಲ ವಸ್ತುಗಳು ನೋಡ್ಲೇಬೇಕು ಅಂತಿದ್ಯಾ? ಹಾಗೇನಿಲ್ಲ, ಯಾವ್ದು ನಮಗ್ ಬೇಕೋ ಅದನ್ನ ನೋಡ್ತೀವಿ, ಯಾವ್ದು ಬೇಡೋ ಅದು ಕಣ್ಣಿಂದ ನಾವು ನೋಡಲ್ಲ. ನಹಿ ದ್ರಷ್ಟುಹು ದೃಷ್ಟೇಹೇ ವಿಪರಿಲೋಪೋ ವಿದ್ಯತೆ. ಈಗ ಒಬ್ಬ ಕುರುಡ ಏನು ನೋಡ್ಲಿಕ್ಕೆ ಆಗಲ್ಲ, ಅದನ್ನ ಒಪ್ಕೊಳ್ಬೇಕು. ಅವ್ನ ಮುಂದೆ ಏರಿಟ್ರು ಅವ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಬ್ಬ ಕಣ್ಣಿರೋ ವ್ಯಕ್ತಿ ಮುಂದಕ್ಕೆ ಏನೇ ಇಟ್ರು ತನ್ಗೇನ್ ಬೇಕೋ ಅದನ್ನ ನೋಡ್ಬೋದು. ಹಾಗಂತ ಹೇಳಿ ಯಾವ್ದನ್ನ ನೋಡ್ಲಿಲ್ಲ, ಇವ್ ನೋಡೋ ಶಕ್ತಿ ಇಲ್ಲ ಅಂತ ಯಾರು ಹೇಳಲ್ಲ. ಕಣ್ ಚೆನ್ನಾಗೇ ಇದೆ, ಅವನಿಗೆ ಬೇಕಾಗಿಲ್ಲ, ಅದನ್ನ ನೋಡ್ಲಿಲ್ಲ ಅಷ್ಟೇ ಅಂತ ಹೇಳ್ತಾರೆ. ಹಾಗಾದ್ರೆ ಅದೇ ರೀತಿ ಪರಮಾತ್ಮನು ಪ್ರಳಯ ಕಾಲದಲ್ಲಿ ತನ್ನ ಶಕ್ತಿಯನ್ನ ಒಳಗಿಟ್ಕೊಂಡಿದ್ದಾನೆ ಅಂತ ತನಗ್ ಬೇಕಾಗಿರ್ಲಿಲ್ಲ, ಆದ್ರಿಂದ ತನ್ನ ಕಣ್ಣು ತೆರೆದಿದ್ರು ಕೂಡ ಯಾವ್ದು ಸಂಬಂಧ ಇಲ್ಲದೆ ಇರೋ ತರ ಇದ್ದ ಅಂತ, ಹೀಗೆ ಒಂದರ್ಥ. ಇನ್ನೊಂದ್ ಮಾತು ಹೇಳ್ತಾರೆ, ಅಲ್ಲ ಜೀವರನ್ನ ಭಗವಂತ ನೋಡ್ಲಿಲ್ಲ ಪ್ರಳಯ ಕಾಲದಲ್ಲಿ ಅಂತ ಒಂದು ಪ್ರಶ್ನೆ ಮತ್ತೆ. ಜೀವರನ್ನ ಭಗವಂತ ನೋಡ್ಲಿಲ್ಲ ಅಂದ್ರೆ ಹೇಗ್ ಸಾಧ್ಯ? ಜೀವರೆಲ್ಲ ನಿತ್ಯ ತಾನೆ. ನಿತ್ಯ ಅಂದ್ಮೇಲೆ ಯಾವತ್ತಿನಿಂದ ಪರಮಾತ್ಮ ಇದಾನೋ ಅವತ್ತಿನಿಂದ ಜೀವರು ಇರ್ತಾರೆ. ಎಂದಿಗೂ ಕೂಡ ಜೀವಕ್ಕೆ ನಾಶ ಇಲ್ಲ. ಒಂದು ದಿವಸ ಜೀವ ಅಂತ ಒಂದು ವಸ್ತು ಇರೋದೇ ಇಲ್ಲ ಅಂತಿಲ್ಲ. ಎಲ್ಲರ ಜೀವ ನಿತ್ಯ ಯಾವಾಗ್ಲೂ ಇರುತ್ತೆ. ಯಾವಾಗ್ಲೂ ಇರೋದನ್ನ ಕಣ್ಣಾರೆ ನೋಡ್ಲಿಕ್ಕೆ ಆಗಲ್ವಾ? ಹಾಗಾದ್ರೆ ದೇವ್ರು ಯಾಕೆ ನೋಡ್ಲಿಲ್ಲ ಅಂತ ಒಂದು ಪ್ರಶ್ನೆಯನ್ನ ಮಾಡ್ಕೊಳ್ತಾರೆ. ಅದಕ್ಕೆ ಉತ್ತರವನ್ನ ಕೊಡ್ತಾರೆ ಇಲ್ಲಿ, ಇಲ್ಲ ಮೇನೆ ಅದು ವಸ್ತುತಃ ಭಗವಂತ ಎಲ್ಲವನ್ನ ನೋಡಿಲ್ಲ ಅಂತಿಲ್ಲ. ಎಲ್ಲವನ್ನ ನೋಡಿದ್ರು ಕೂಡ ಇದಕ್ಕೇನು ಶಕ್ತಿನೇ ಇಲ್ವಲ್ಲ, ಇವುಗಳು ಉದ್ಧಾರ ಹೇಗ್ ಸಾಧ್ಯ? ಯಾರು ಕೂಡ ಶಕ್ತಿಯನ್ನ ಪಡೆದಿಲ್ಲ, ಮುಂದೆ ಸೃಷ್ಟಿಗೆಲ್ಲ ಹೇಗ್ ಬರ್ತಾರೆ ಇವರು? ಎಲ್ಲ ಶಕ್ತಿ ಇಲ್ಲ ಅಂತ ತಿಳ್ಕೊಂಡು ಪರಮಾತ್ಮ ಇವ್ರನ್ನ ಯಾರು ಇಲ್ಲ ಅಂತ ತಿಳಿತಾ ಇದ್ದಾನಂತೆ ಅಷ್ಟೇ. ಅದರಿಂದ ಇಲ್ಲೆಲ್ಲ ಭಾಗವತದಲ್ಲಿ ಇದೊಂದು ಅಪೂರ್ವ ವಿಷಯ. ಎಲ್ಲಾದ್ರೂ ಭಾಗವತಲ್ಲಿ ಅಸತ್ವ ಇಲ್ಲ ಅಂತ ಬಂದ್ರೆ ಅಂದ್ರೆ ಯಾವ ವಿಷಯದಲ್ಲಿ? ದೇವರನ್ನ ಬಿಟ್ಟು ಈ ಜಗತ್ತಿಲ್ಲ, ದೇವತೆಗಳಿಲ್ಲ, ಋಷಿಗಳಿಲ್ಲ, ಮುನಿಗಳಿಲ್ಲ, ಜಡ ಪದಾರ್ಥ ಇಲ್ಲ ಅಂತೆಲ್ಲ ಬಂದ್ರೆ ಅದೆಲ್ಲ ಸುಳ್ಳು ಅಂತ ಅರ್ಥದಲ್ಲಿ ತಗೊಳ್ಬಾರ್ದು. ಅದು ಬೇರೆಯವ್ರ ಅರ್ಥ ಮಾಡುದು. ದ್ವೈತ ವೇದಾಂತದವ್ರು ಏನ್ ಅರ್ಥ ಮಾಡ್ಬೇಕು? ದ್ವೈತಿಗಳು ವಿಶೇಷವಾಗಿ ಸ್ವವ್ಯತಿರೇಕೇಣ ಅಸತ್ವನ್ನ, ದೇವರ ತನಗಿಂತ ಬೇರೆ ವಸ್ತುಗಳನ್ನ ಇಲ್ಲ ಅಂತ ತಿಳ್ಕೊಂಡ ಅಂತ ಹೇಳುತ್ತ. ಬೇರೆ ವಸ್ತು ಎಲ್ಲ ಇತ್ತು, ಆದ್ರೆ ಇದ್ರು ಇಲ್ಲ ಅಂತ ತಿಳಿಯೋದ್ರ ಅಭಿಪ್ರಾಯ ಶಕ್ತಿ ಇರ್ಲಿಲ್ಲ ಅಂತ ಅರ್ಥ. ಅಶಕ್ತ, ಮನೆಯಲ್ಲಿ ಲೆಕ್ಕಕ್ಕಿಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಹೇಳ್ತಾರೆ. ಇದರ ಅಷ್ಟೇ, ಆದ್ರೆ ಲೆಕ್ಕಕ್ಕೇನ್ ಬರಲ್ಲ ಅಂತ ಅಂದ್ರೆ ಇಲ್ಲ ಅಂತಾನೆ ಅರ್ಥ. ಲೆಕ್ಕಕ್ಕೆ ಬರಲ್ಲ ಅಂದ್ರೆ ಇಲ್ಲೇನು? ತುಂಬಾ ವಯಸ್ಸಾದವ್ರ ಪಾಪ ಏನು ಅವ್ರಿಗೆ ಶಕ್ತಿ ಇರಲ್ಲ, ಕೈಲಾಗಲ್ಲ.
ಅಥವಾ ಇದ್ದು ಇಲ್ದೇ ಇರೋ ತರ ಅಂತ ಕೆಲವ್ರು ಮಾತಾಡೋದಿದೆ. ಉದಾಹರಣೆಗೆ ಮಾತ್ರ ಹೇಳ್ತಾ ಇದ್ದೀನಿ. ಹೀಗೆ ಇದ್ರೂ ಇಲ್ದೇ ಇರೋ ತರ ಅನ್ನೋದಕ್ಕೆ ಹೀಗೆ ಭಗವಂತ ಇವ್ರ ಕೈಲಿ ಏನೂ ಶಕ್ತಿ ಇಲ್ಲ, ಜೀವರಿಗೆಲ್ಲ, ಪ್ರತಿಯೊಬ್ಬರು. ಆದ್ರಿಂದ ಇದ್ದು ಇಲ್ದೇ ಇರೋ ತರ ಭಗವಂತ ತಿಳ್ಕೊಂಡಿದ್ದಾನೆ ಅಂತ. ಇದನ್ನ ಚೆನ್ನಾಗಿ ನಾವು ಇದೇ ತರ ಅರ್ಥ ತಿಳ್ಕೊಬೇಕು. ಯಾಕೆಂದ್ರೆ ಬೇರೆಯವರು ಇದನ್ನ ಏನ್ ಅರ್ಥ ಮಾಡ್ತಾರೆ ಅಂದ್ರೆ, ದೇವರು ತನ್ನ ಎಲ್ಲ ರೂಪ ಇಲ್ಲ ಅಂತ ತಿಳ್ಕೊಂಡ್ಬಿಟ್ನಂತೆ. ಆತ್ಮಾನಂ ಅಸಂತಂ ಮೇನೆ ಅಂತ ಇದೆ ಭಾಗವತದ ಈ ಪದ್ಯದಲ್ಲಿ. ಇದಕ್ಕೇನರ್ಥ? ಆತ್ಮ ಅಂದ್ರೆ ಜೀವ ಅಂತ ಅರ್ಥ ಅಲ್ಲ. ನಾವು ಜೀವ ಅಂತ ಅರ್ಥ ಮಾಡಿದ್ವಿ. ಬೇರೆಯವರೆಲ್ಲ ಏನ್ ಮಾಡ್ತಾರೆ, ಆತ್ಮ ಅಂದ್ರೆ ತಾನು ಪರಮಾತ್ಮ ಅಂತ ಅರ್ಥ ಮಾಡ್ತಾರೆ. ಪರಮಾತ್ಮ ತನ್ನಂತ ಅಂತ ತಿಳ್ಕೊಂಡಂತೆ ಪ್ರಳಯ ಕಾಲದಲ್ಲಿ, ಅಯ್ಯೋ ನಾನು ಇಲ್ವಲ್ಲ ಅಂತ ತಿಳಿದ್ನಂತೆ. ಯಾಕೆ ದೇವ್ರು ಇದಾನಲ್ವಾ, ಯಾಕೆ ತನ್ನಂತಾನು ಇಲ್ಲ ಅಂತ ತಿಳ್ಕೊಂಡ ಅಂದ್ರೆ, ಆಗ ಬೇರೆಯವರು ಅರ್ಥ ಮಾಡ್ತಾರೆ ಅದಕ್ಕೆ, ಅದು ತನ್ನನ್ನ ತಾನು ಇಲ್ಲ ಅಂತ ತಿಳಿಬೇಕಾದ್ರೆ ಏನರ್ಥ, ತಾನೇ ಎಲ್ಲ ಜೀವರಾಗಿತ್ತು. ಇಡೀ ಜಗತ್ತು ಅಂದ್ರೆ ದೇವ್ರೇ, ಅದು ದೇವರಿಗಿಂತ ಬೇರೆ ಜಗತ್ತು ಅಂತಿಲ್ಲ. ಒಂದು ಪ್ರಾಣಿ ಆಗ್ಲಿ, ಒಂದು ಪಶು ಆಗ್ಲಿ, ಒಂದು ಪಕ್ಷಿ ಆಗ್ಲಿ, ಏನ್ ಬೇಕಾರಾಗ್ಲಿ ಎಲ್ಲ ದೇವ್ರೆ. ಜೀವೋ ಬ್ರಹ್ಮೈವ ನಾಪರ, ಎಲ್ಲ ಜೀವರು ಬ್ರಹ್ಮನೇ, ಬ್ರಹ್ಮನಿಗಿಂತ ಜೀವ ಅಂತ ಬೇರೆ ಒಂದಿಲ್ಲ. ಅವಾಗ ಏನಾಯ್ತು, ಪರಮಾತ್ಮನಿಗೆ ಅನಿಸ್ತಂತೆ, ಅಲ್ಲ ಇದೆಲ್ಲ ಜಗತ್ತಿದ್ದಾಗ, ಸೃಷ್ಟಿಗೆ ಬಂದಿದ್ದಾಗ ಎಲ್ಲ ಜಗತ್ತಿನ ರೂಪದಲ್ಲಿ ನಾನೇ ಇದ್ದೆ, ಆದ್ರೆ ಈ ಪ್ರಳಯ ಕಾಲದಲ್ಲಿ ನೋಡ್ತಾ ಇದ್ದೀನಿ ಯಾರು ಇಲ್ಲ, ಅಂದ್ರೆ ನನ್ ರೂಪನೇ ಇಲ್ವಲ್ಲ ಅಂತ ಅನ್ಕೊಂಡಂತ ದೇವ್ರು. ಇದನ್ನ ಈ ಭಾಗವತ ಪದ್ಯ ಹೇಳ್ತಾ ಇದೆ ಅಂತ ಹೀಗೆ ಅರ್ಥ ಮಾಡ್ತಾರೆ. ವಸ್ತುತಃ ಇದೆಷ್ಟು ತಪ್ಪು. ದೇವರೇ ಈ ಜಗತ್ತ, ದೇವರ ಪರಿಣಾಮನ, ದೇವರೇ ಬದಲಾಗಿದ್ದ. ನಾವೆಲ್ಲ ಅಂದ್ರೆ ಜೀವರೆಲ್ಲ ದೇವರೇ ಅಂತಂದ್ರೆ ಎಷ್ಟು ಅಬದ್ಧ. ಆ ರೀತಿ ಅವರು ತತ್ವವನ್ನು ಹೇಳಿ ಶ್ಲೋಕವನ್ನ ಕೂಡಿಸ್ಕೊಡ್ತಾರೆ ಈ ಭಾಗವತದ ಪದ್ಯದಲ್ಲಿ ಬಂದಿರುವಂತಹ ವಾಕ್ಯ. ಇದಾದ್ಮೇಲೆ ಸುಪ್ತ ಶಕ್ತಿ ಅಂತ ಒಂದು ಮಾತು. ಶಕ್ತಿ ಅನ್ನೋದೆಲ್ಲ ದೇವರಲ್ಲಿ ಸುಪ್ತ ಆಗೋಗಿದೆ, ಅದು ಎಲ್ಲೂ ಪ್ರಕಟ ಆಗ್ಲಿಲ್ಲ ಪ್ರಳಯ ಕಾಲದಲ್ಲಿ ಅಂತ ಬಂತು. ಇದಕ್ ಬೇರೆ ಅರ್ಥ ಮಾಡಿದ್ರು. ಅಂದ್ರೆ ಲಕ್ಷ್ಮೀ ದೇವಿಯನ್ನ ಶಕ್ತಿ ಅಂತ ಕರೀತಾರೆ. ಆ ಶಕ್ತಿಯಾದ ಲಕ್ಷ್ಮೀ ದೇವಿ ದೇವರನ್ನ ಆಲಿಂಗನ ಮಾಡ್ಕೊಂತ ಮಲ್ಕೊಂಡ್ಬಿಟ್ಟಿದ್ದಾಳೆ ಅಂತ ಅರ್ಥ. ಇಷ್ಟು ಇಲ್ಲಿನ ಅರ್ಥ. ಆದ್ರೆ ಇಲ್ಲಿ ಶಕ್ತಿ ಅನ್ನೋ ಶಬ್ದಕ್ಕೆ ಲಕ್ಷ್ಮೀ ದೇವಿ ಅಂತ ಎಲ್ಲ ಅರ್ಥ ಇದೆ. ಹಾಗೆ ನೀವ್ ಏನೇನೋ ಅರ್ಥ ಮಾಡ್ಲಿಕ್ಕೆ ಬರುತ್ತೆ ಅಂತ ಹೇಗೇಗೋ ಮಾಡೋದಲ್ಲ, ಪ್ರಮಾಣ ಕೊಡ್ಬೇಕು. ಪ್ರಮಾಣ ಕೊಟ್ಟು ಅರ್ಥ ಹೇಳ್ಬೇಕು. ದೇವರ ಶಕ್ತಿ ಅಂದ್ರೆ ದೇವರ ಬಲ ಏನಿದೆ ಅದಕ್ಕೆ ಹೇಳ್ತಾರೆ. ಆದ್ರೆ ದೇವರ ಶಕ್ತಿ ಅಂದ್ರೆ ಲಕ್ಷ್ಮೀ ದೇವಿ. ಲಕ್ಷ್ಮೀ ದೇವಿ ಸುತ್ತಳಾಗಿದ್ದು ಅಂದ್ರೆ ಭಗವಂತನ ಆಲಿಂಗನ ಮಾಡ್ಕೊಂಡು ಮಲ್ಕೊಂಡಿದ್ಲು, ಬೇರೆ ಕಡೆ ಆಸಕ್ತಿ ಇರ್ಲಿಲ್ಲ ಅವಳಿಗೆ ಅಂತ ಹೀಗ ಅರ್ಥ. ಇದಕ್ಕೆಲ್ಲ ಪ್ರಮಾಣ ಕೊಡ್ಬೇಕಲ್ಲ. ಅದಕ್ಕೆ ಈ ಟಿಪ್ಪಣಿಕಾರರು ಪ್ರಮಾಣಗಳನ್ನ ಕೊಡ್ತಾ ಹೋಗ್ತಾರೆ. ಮೊದಲನೇದು, ಶಕ್ಯತ್ವಾತ್ ಶಕ್ತಯೋ ಭಾರ್ಯಾ ಶಕ್ತಿ ಸಾಮರ್ಥ್ಯ ಮುಚ್ಯತೆ. ಶಕ್ತಿ ಅಂದ್ರೆ ಸಾಮರ್ಥ್ಯ, ನಿಜ, ಒಳ್ಳೆ ಬಲ, ಅದನ್ನ ಶಕ್ತಿ ಅಂತ ಕರೀತಾರೆ. ಈ ಎಲ್ಲರ ಪತ್ನಿಯರಿಗೆ, ಪ್ರತಿಯೊಬ್ಬ ಪುರುಷನ ಪತ್ನಿಯರಿಗೆ ಶಕ್ತಿ ಅಂತ ಕರೀತಾರೆ. ಯಾಕೆ? ಶಕ್ಯತ್ವಾದ್ ಶಕ್ತಯ, ಎಲ್ಲವನ್ನ ಮಾಡ್ಲಿಕ್ಕೆ ಸಾಮರ್ಥ್ಯ ಇರುತ್ತೆ, ಬಹಳ ಶಕ್ತಿ ಇದ್ದವ್ರಿಗೆ ಶಕ್ತಿ ಅಂತ ಕರೀತಾರಂತೆ. ಈ ಲಕ್ಷ್ಮೀ ದೇವಿಗೆ ಸುತರಾಂ ಶಕ್ತಿ ಇದೆ, ಇಡೀ ಜಗತ್ತನ್ನು ಸೃಷ್ಟಿ ಮಾಡುವಂತ ಶಕ್ತಿ ಇದೆ. ಹಾಗಾಗಿ ದೇವರ ಪತ್ನಿಯಾದ ಲಕ್ಷ್ಮೀ ದೇವಿಗೆ ಶಕ್ಯತ್ವ ಅಂದ್ರೆ ಬಹಳ ಶಕ್ತಿ ಇರೋದ್ರಿಂದ ಅವಳಿಗೆ ಶಕ್ತಿ ಅಂತ ಕರೀತಾರೆ. ಅವಳಿಂದ ಯಾವ್ದು ಶಕ್ತಿ ಅಲ್ಲ, ಎಲ್ಲವನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅವಳಿಗೆ. ಅದ್ರ ಶಕ್ತಿ ಅಂದ್ರೆ ರಮಾದೇವಿ, ಲಕ್ಷ್ಮೀ ದೇವಿ ಅಂತ ಅರ್ಥ. ಇನ್ನು ಸುಪ್ತಿ ಅಂದ್ರೆ ಏನು? ಲಕ್ಷ್ಮೀ ದೇವಿ ಮಲ್ಕೊಂಡಿರೋದ್ರಿಂದ ಏನರ್ಥ ಅಂದ್ರೆ, ಸುಪ್ತಿಸ್ತು ಪ್ರಕೃತೇ ಪ್ರೋಕ್ತ ಅತೀವ ಭಗವದ್ರತಿ. ಸಾಮಾನ್ಯ ಜನರು ಮಲ್ಕೊಳ್ಳೋದು ಅಂದ್ರೆ ಆ ಹಾಸಿಗೆ ಮೇಲೆ ಹೋಗಿ ದಿಂಬು ಹಾಕೊಂಡು ಮಲ್ಕೊಳ್ಳೋದು ಅಂತ ಅರ್ಥ, ಹೊದ್ಕೊಂಡು ಅಷ್ಟೇ. ಆದ್ರೆ ಲಕ್ಷ್ಮೀ ದೇವಿ ಮಲ್ಗೋದು ಅಂದ್ರೆ ಏನರ್ಥ ಅಂದ್ರೆ, ತುಂಬಾ ಭಗವಂತನ ಮುಳುಗ್ ಬಿಟ್ಟಿದ್ದಾಳೆ ಅಂತ ಅರ್ಥ. ಭಗವಂತನ ಜೊತೆ ವಿಹಾರ ಮಾಡ್ತಾ ಮಲ್ಕೊಂಡಿದ್ದಾಳೆ ಅಂತ ಅರ್ಥ. ಅಂದ್ರೆ ದೇವರ ಹತ್ರ ಇದ್ದು ದೇವರನ್ನ ತಬ್ಕೊಂಡು ಹಾಗೆ ಮೈ ಮರೆತು ಬಿಟ್ಟಿದ್ದಾಳೆ. ಬೇರೆ ಲೋಕದ ಕಡೆ ಗಮನ ಇಲ್ಲ, ಯಾರು ಕಾಣಿಸ್ತಾನೂ ಇಲ್ಲ, ಈ ಕಡೆ ದೇವರಲ್ಲಿ ಮುಳುಗ್ ಬಿಟ್ಟಿದ್ದಾಳೆ ಅಷ್ಟೇ. ಈ ಅತೀವ ಭಗವದ್ರತಿ ಲಕ್ಷ್ಮೀ ದೇವಿ ಮಲ್ಕೊಂಡಿರೋದ್ರಿಂದ ಇದೇ ಅರ್ಥ. ಅವಳಿಗೆ ಗೊತ್ತಾಗಲ್ಲ ಅಂತಿಲ್ಲ, ಅವಳಿಗೂ ಎಚ್ಚರ ಇರುತ್ತೆ. ಆದ್ರೆ ಭಗವಂತನಲ್ಲಿ ಅತಿಯಾದ ಆಸಕ್ತಿಯನ್ನ ಹೊಂದೋದೆ ಲಕ್ಷ್ಮೀ ದೇವಿಗೆ ಸುಪ್ತಿ, ನಿದ್ರೆ ಅಂತ ಅರ್ಥ. ಈ ರೀತಿ ಇಷ್ಟೆಲ್ಲ ಹೇಳಿ ಭಗವಂತನ ಬಗ್ಗೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಈ ಟಿಪ್ಪಣಿಯಲ್ಲಿ. ಅಲ್ಲ, ಭಗವಂತನು ಕೂಡ ನಿದ್ರಾ ಮುದ್ರಿತ ನೇತ್ರ. ಚಾತುರ್ಮಾಸ್ಯ ಕಾಲದಲ್ಲೆಲ್ಲ ಭಗವಂತನ ನಿದ್ರೆ ಪ್ರಸಿದ್ಧ ಅದಾನೆ. ಹಾಗೆ ನಿದ್ರಾ ಮುದ್ರಿತ ನೇತ್ರ, ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ ದೇವ್ರದ್ದು ಇವ್ನು ನಿದ್ದೆ ಮಾಡ್ತಾ ಇದ್ದಾನೆ ಅಂತ. ಆದ್ರಿಂದ ಇವರೆಲ್ಲ ನೋಡ್ತಾರೆ ಅಂತ ಹೇಗೆ ಹೇಳ್ತಾ ಇದ್ರೆ, ಅದು ಯೋಗರಿದ್ರೆ ಅಂತ ಅರ್ಥ. ಕಪಟತನದಿಂದ ಕಣ್ಣು ಮುಚ್ಚಿರೋ ತರ ಇದ್ದಾರೆ. ವಸ್ತುತಃ
ಅನಾಸ್ಥ ಅನ್ಯತ್ರ ಚ ಪ್ರೋಕ್ತ ವಿಷ್ಣೋಹ ಚಕ್ಷುರ್ನಿಮೀಲನಂ. ಬೇರೆ ಕಡೆ ಉದಾಸೀನವಾಗಿದ್ದು ನೋಡ್ತಾ ಇಲ್ಲ ಅಂತ ಆದ್ರೆ ದೇವರು ಅಷ್ಟು ದೃಷ್ಟಿ ಹಾಯಿಸಿದಾಗ ಅದನ್ನೇ ನಿದ್ರೆ ನಿದ್ರೆ ಅಂತ ಕರೀತಾರೆ ಅಷ್ಟೇ. ಈಗ ದೇವ್ರು ನಮ್ಗೆ ಅನುಗ್ರಹನೇ ಮಾಡ್ತಾ ಇಲ್ಲ ಅಂದ್ರೆ ದೇವ್ರು ನಿದ್ರೆ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಇಲ್ಲ ಎಚ್ಚರ ಇದ್ರೆ ನಮ್ಗೆ ಅನುಗ್ರಹ ಮಾಡ್ಬೇಕಾಗಿತ್ತಲ್ಲ ಅಂತ ಈ ತರ ಮಾತಾಡ್ತೀವಲ್ಲ, ಆ ರೀತಿ ಇಲ್ಲಿ ಅರ್ಥವನ್ನು ತಿಳ್ಕೊಳ್ಬೇಕು. ಇಷ್ಟಾಗಿ ಇದೆಲ್ಲ ದ್ವೈತ ಸಿದ್ಧಾಂತದ ಪ್ರಕಾರ ಅರ್ಥ ಆಯ್ತು. ಇನ್ನು ಬೇರೆಯವರು ಅರ್ಥ ಮಾಡಿ ಏನ್ ತಪ್ಪು ಮಾಡಿದ್ದಾರೆ ಅದನ್ನ ನೋಡ್ಬೇಕು. ಕೆಲವ್ರು ಏನ್ ಮಾಡಿದ್ದಾರೆ, ಇಲ್ಲಿ ಸೃಷ್ಟಿ ಮಾಡ್ಲಿಕ್ಕೆ ಇದು ದ್ವೈತ ಸಿದ್ಧಾಂತದ ಪ್ರಕಾರ ಮೊದಲಿಗೆ ಹೇಳೋದು, ನಂತರ ಬೇರೆ ಅರ್ಥ ಹೇಳಿದ್ದಾರೆ. ನಾವ್ ಇದುವರೆಗೆ ಏನ್ ಹೇಳಿದ್ವಿ ಈ ಶ್ಲೋಕದಲ್ಲಿ ಅಂದ್ರೆ, ಭಗವಂತ ಸೃಷ್ಟಿ ಮಾಡ್ಬೇಕು ಅಂತ ಬಯಸ್ದ, ಆಗ ನೋಡ್ದ ಯಾವ ಪ್ರಪಂಚನೂ ಕಾಣ್ತಾ ಇರ್ಲಿಲ್ಲ. ಲಕ್ಷ್ಮೀ ದೇವಿನೋ ತನ್ನನ್ನ ಆಲಿಂಗನ ಮಾಡ್ಕೊಂಡು ಅಲ್ಲೇ ಸುಖವನ್ನ ಪಡ್ತಾ ಇದ್ದಾಳೆ. ಜೀವರಿಗೋ ಸೃಷ್ಟಿ ಮಾಡ್ಲಿಕ್ಕೆ ಶಕ್ತಿ ಇಲ್ಲ. ಅದರಿಂದ ಎಲ್ಲ ಪ್ರಕೃತಿ ತತ್ವದಲ್ಲಿ ಇಡೀ ಪ್ರಪಂಚ ಸೇರ್ಕೊಂಡ್ಬಿಟ್ಟಿದೆ. ಲಕ್ಷ್ಮೀ ದೇವಿಗೆ ಬಯಕೇನೂ ಬರ್ತಾ ಇಲ್ಲ. ಅದಕ್ಕೆ ಭಗವಂತನೇ ಸಂಕಲ್ಪ ಮಾಡಿ, ಇಲ್ಲ ಇಲ್ಲ ಈಗ ನಾವು ಉದಾಸೀನರಾಗಬಾರ್ದು, ಈಗೆಲ್ಲ ಜೀವರಿಗೆ ಸೃಷ್ಟಿ ಮಾಡಿ ಅವ್ರು ಸಾಧನೆ ಮಾಡ್ಕೊಡೋ ತರ ಅನುಕೂಲ ಮಾಡ್ಕೊಡ್ಬೇಕು ಅಂತ ದೇವರೇ ಪ್ರಕೃತಿ ತತ್ವವನ್ನ ಎಚ್ಚರಿಸ್ತಾನಂತೆ. ಪ್ರತಿ ಸರಿ ಲಕ್ಷ್ಮೀ ದೇವಿ ದೇವರನ್ನ ಎಚ್ಚರಿಸ್ಬೇಕು, ಆದ್ರೆ ಈ ಸಲಿ ಮಾತ್ರ ಯಾವಾಗ ಸೃಷ್ಟಿ ಮಾಡ್ಬೇಕು ಮುಂದೆ, ಆಗ ಪ್ರಳಯ ಕಾಲದಲ್ಲಿದ್ದ ಭಗವಂತನೇ ಲಕ್ಷ್ಮೀ ದೇವಿಗೆ ಎಚ್ಚರಿಸ್ತಾನಂತೆ. ಸಾಕು, ಇನ್ನು ಸೃಷ್ಟಿ ಮಾಡ್ಬೇಕಾಗಿದೆ ಅಂತ ಹೇಳಿ ಭಗವಂತ ಲಕ್ಷ್ಮೀ ದೇವಿ ಅದೇ ಪ್ರಕೃತಿ ತತ್ವ ಅಭಿಮಾನಿನಿಯಾದ ಲಕ್ಷ್ಮೀ ದೇವಿಯನ್ನ ಸೃಷ್ಟಿ ಮಾಡ್ಬೇಕು ಅಂತ ಹೇಳಿ ಒಂದು ಬಯಕೆ ಬರುದು, ಸೃಷ್ಟಿ ಮಾಡುವಂತ ಒಂದು ಇಚ್ಛೆಯನ್ನು ತಂದು ಕೊಡ್ತಾನಂತೆ ಲಕ್ಷ್ಮಿಗೆ. ಆ ಇಚ್ಛೆ ತಂದ್ರೆ ಸಾಕು, ಆಮೇಲೆ ಲಕ್ಷ್ಮೀ ದೇವಿನೇ ಮುಂದೆ ಇಡೀ ಜಗತ್ತಿನ ಸೃಷ್ಟಿಯನ್ನ ಮಾಡ್ಕೊಳ್ತಾ ಹೋಗ್ತಾನೆ. ಇದು ನಿಜವಾಗಿ ಇಲ್ಲಿ ಉಪದೇಶದ ಭಾಗವಾಗಿ ಬಂದಿತ್ತು. ಇದನ್ನ ಮೈತ್ರೇಯರು ವಿದುರರಿಗೆ ಹೇಳಿದ್ರು. ಕೆಲವರು ಏನ್ ಅರ್ಥ ಮಾಡಿದ್ರು, ಆತ್ಮಾನಂ ಅಸಂತಮಿವ ಮೇಲೆ, ಆಗ್ಲೇ ಇದ್ರ ಬಗ್ಗೆನೂ ಸ್ವಲ್ಪ ಬಂತು. ತನ್ನನ್ ತಾನ್ ದೇವರಿಲ್ಲ ಅಂತ ತಿಳ್ಕೊಂಡಿದ್ದ, ಅಂದ್ರೆ ಇಡೀ ಜಗತ್ತನ್ನು ತಾನೇ ಭಾವಿಸಿದ್ದ, ಇದೀ ಕಾಣ್ತಾ ಇಲ್ಲ ಪ್ರಳಯ ಕಾಲದಲ್ಲಿ ಅಂತ. ಇನ್ನು ಮತ್ತೊಂದು ಸಮಷ್ಟಿ ಜೀವ ಅಂತ ಹಿಂದೆ ಒಂದು ಶಬ್ದ ಬಂತು. ಈ ಜೀವರಲ್ಲಿ ಎಲ್ಲ ಶಕ್ತಿ ಈಗ ಅಂದ್ರೆ ಪರಮಾತ್ಮನಲ್ಲಿ ಎಲ್ಲ ಶಕ್ತಿ ಒಳಗಡೆ ಸೇರ್ಕೊಂಡಿದೆ. ಯಾಕೆ ಸೇರ್ಕೊಂಡಿದೆ ಅಂದ್ರೆ, ಈ ಶಕ್ತಿಯಿಂದ ಏನು ಉಪಯೋಗ? ಶಕ್ತಿ ಇದ್ರೆ ಆಗ ಪ್ರಕೃತಿ ತತ್ವವನ್ನ ಭೋಗಿಸ್ಬಹುದು. ಹೇಗೆ ಪುರುಷ ಸ್ತ್ರೀಯನ್ನ ಭೋಗಿಸ್ತಾನೋ ಅದೇ ತರಹ ಇಲ್ಲಿ ಭಗವಂತ ಯಾವುದನ್ನ ಭೋಗಿಸ್ಬಹುದು? ಲಕ್ಷ್ಮೀ ತತ್ವ, ಆ ಪ್ರಕೃತಿ ತತ್ವವನ್ನ ಭೋಗಿಸ್ಬಹುದು. ಆದ್ರೆ ಆ ಭೋಗ್ಯಳು ಅಂತ ಅನಿಸ್ಕೊಳ್ಳೋ ಶಕ್ತಿ ತಾನು ಸುತ್ತಳಾಗ್ಬಿಟ್ಟಿದ್ದಾಳೆ, ಮಲ್ಕೊಂಡ್ಬಿಟ್ಟಿದ್ದಾಳೆ. ಯಾವಾಗ ಅವಳೇ ಮಲ್ಕೊಂಡಿದ್ದಾಳೆ, ಅವಳ ಜೊತೆ ವಿಹಾರ ಹೇಗ್ ದೇವ್ರು ಮಾಡ್ತಾನೆ? ಅದನ್ನ ಪತ್ನಿ ಮಲ್ಕೊಂಡಾಗ ಪತಿ ಹೇಗ್ ವಿಹಾರ ಮಾಡ್ಲಿಕ್ಕೆ ಸಾಧ್ಯ? ಇಲ್ಲಿ ಪತ್ನಿ ತಾನು ಮಲ್ಕೊಂಡಿದ್ದಾಳೆ ಭಗವಂತನ ಬಳಿಯಲ್ಲೇ, ಅಂದ್ರೆ ಆಲಿಂಗನ ಮಾಡ್ಕೊಂಡಿದ್ದಾಳೆ ಅಂತ ಅರ್ಥ. ಆದ್ರಿಂದ ಇನ್ನೇನ್ ವಿಹಾರ ಮಾಡೋದು, ಅದನ್ನ ವಿಹಾರ ಮಾಡ್ಲಿಕ್ಕೆ ಆಗಲ್ಲ ಅಂತ ಭಗವಂತ ಎಲ್ಲ ತನ್ನ ಶಕ್ತಿಗಳನ್ನ ಒಳಗಡೆ ಹಾಕೊಂಡು ಸುಮ್ಮನೆ ಕೂತಿದ್ದ ಅಂತ. ಇದು ಎಂತ ಅಬದ್ಧವಾದ ಅರ್ಥ. ಈ ತರ ಎಲ್ಲ ಅರ್ಥವನ್ನ ಇವ್ರು ಮಾಡಿದ್ದಾರೆ ಬೇರೆಯವರು. ಅಂದ್ರೆ ಇದು ಸರಿ ಇಲ್ಲ. ಹಾಗಾದ್ರೆ ಏನ್ ಅರ್ಥ ಇದು? ಇನ್ನೂ ಕೂಡ ಅಂದ್ರೆ ಕೆಲವ್ರು ಹೇಳ್ತಾರೆ, ಏನಿಲ್ಲ, ಹಿಂದೆ ನಾನು ಸೃಷ್ಟಿಕಾಲ ಬಂದಿದ್ದಾಗ ಎಲ್ಲ ಸೃಷ್ಟಿಯನ್ ಮಾಡಿದೆ, ಆಗ ನಾನು ಎಲ್ಲಾ ವಸ್ತು ನೋಡ್ತಾ ಇದ್ದೆ, ಯಾಕೆ ನೋಡೋಂತ ವಸ್ತು ಕಾಣಿಸ್ತಾ ಇದ್ದಾಗ. ಈಗ ಪ್ರಳಯ ಕಾಲ ಬಂದಿದೆ, ಯಾವುದೇ ನೋಡ್ಲಿಕ್ಕೆ ಪ್ರಪಂಚನೇ ಇಲ್ಲ. ಕನಿಷ್ಠ ಪಕ್ಷ ನನ್ನನ್ನು ನಾನೇ ನೋಡ್ಕೊಬೋದಿತ್ತು, ಆದ್ರೆ ಬಹಿರ್ಮುಖವಾಗಿ ನೋಡಿದ್ರೆ ನನ್ನನ್ನು ನಾನು ನೋಡ್ಕೊಳ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದ್ರೆ ಯಾವುದೇ ವಸ್ತುನೇ ಕಾಣ್ತಾ ಇಲ್ವಲ್ಲ. ಅಂದ್ರೆ ಇವ್ರ ಪ್ರಕಾರ ಏನಂದ್ರೆ, ಕಾಣಿಸುವಂತ ಜಗತ್ತು ಏನೇನಿದೆ ಅದೆಲ್ಲ ದೇವರ ಶರೀರ ಅಂತೆ. ದೇವ್ರು ಅನ್ಕೊಳ್ತಾರಂತೆ, ನನ್ನ ಅಂತರ ರೂಪ, ಒಳಗಿನ ರೂಪ ನಾನು ನೋಡ್ಕೊಂಡೆ, ಆದ್ರೆ ಹೊರಗಿನ ರೂಪ ನನಗೆ ಕಾಣಿಸ್ತಾ ಇಲ್ವಲ್ಲ, ಇಡೀ ಜಗತ್ತೇ ನಾನು, ಈ ರೂಪ ನನಗೆ ಕಾಣ್ಲಿಲ್ವಲ್ಲ ಅಂತ ಹೇಳಿ ಭಗವಂತ ತಾನು ಹೀಗ್ ಭಾವಿಸ್ಕೊಳ್ತಾರಂತೆ. ಹಾಗಾದೇನಾಯ್ತು ಒಟ್ಟು ಅಭಿಪ್ರಾಯ? ದೇವರು ಇದ್ರೂ ಕೂಡ ಪ್ರಪಂಚ ಇಲ್ಲ ಅಂದ್ರೆ ಏನರ್ಥ? ದೇವರು ಇನ್ನೊಂದು ರೂಪದಲ್ಲಿ ಕಾಣ್ತಾ ಇಲ್ಲ. ಉದಾಹರಣೆಗೆ ಈಗ ಮಣ್ಣು ಮಡಿಕೆ ಇದೆ ನೋಡಿ. ಮಣ್ಣು ಅಂದ್ರೆ ಅದು ಚಿಕ್ಕ ರೂಪದಲ್ಲಿ ಮಣ್ಣು ಕಾಣ್ತು, ಮಣ್ಣಿಂದ ದೊಡ್ಡ ಮಡಿಕೆ ಮಾಡ್ದ. ಮಣ್ಣು ದೇವ್ರ ತರ, ಮಡಿಕೆ ಈ ಜಗತ್ತು. ಮಡಿಕೆ ಮಣ್ಣಿಗೆ ಭೇದ ಇಲ್ಲ, ವ್ಯತ್ಯಾಸ ಇಲ್ಲ, ಮಣ್ಣೆ ಮಡಿಕೆ ಆಗೋದು. ಈಗೇನಾಗೋಯ್ತು, ಮಡಿಕೆ ಎಲ್ಲ ಹೊರಟೋಯ್ತು, ಒಂದ್ ಕೋಲ್ ತಗೊಂಡು ಹೊಡೆದಾಯ್ತು, ಮಡಿಕೆ ಎಲ್ಲ ಪುಡಿ ಪುಡಿ ಆಗೋಗಿದೆ. ಉಳಿಯೋದೇನು ಮಣ್ಣು ಮಾತ್ರ. ಆಗ ಮಣ್ಣು ಅನ್ಕೊಳ್ತಂತೆ, ಅಯ್ಯೋ ನನ್ ರೂಪನೇ ಹೊರಟೋಯ್ತು, ನಾನು ಒಬ್ನೇ ಉಳ್ಕೊಂಡ್ಬಿಟ್ನಲ್ಲ. ಯಾಕೆಂದ್ರೆ ಕೋಲ್ ತಗೊಂಡು ಹೊಡೆದಾಯ್ತು, ಅದೆಲ್ಲ ಯಾವ್ದು ಇಲ್ವಲ್ಲ ಈಗ ಮಡಿಕೆ. ಅಂದ್ರೆ ನಾನೇ ಇನ್ನೊಂದು ರೂಪದಲ್ಲಿದ್ದೆ, ಆ ರೂಪ ಹೊರಟೋಗ್ ನನ್ ರೂಪಕ್ ನಾನ್ ಮೂಲ ರೂಪಕ್ ಬಂದ್ಬಿಟ್ನಲ್ಲ ಅಂತ ಹೇಳಿ ಆ ಮಣ್ಣು ಯೋಚನೆ ಮಾಡ್ತಂತೆ. ಅದೇ ತರ ಇಲ್ಲಿ ದೇವರು ಮಣ್ಣಿನ ತರ, ಅಯ್ಯೋ ನನ್ ರೂಪ ಇಷ್ಟೊಂದೆಲ್ಲ ಇತ್ತು ಜಗತ್ನಲ್ಲಿ, ನಾನೇ ಆಕಾಶ, ನಾನೇ ಕಾಲ, ನಾನೇ ಜೀವ, ನಾನೇ ಪಕ್ಷಿ, ನಾನೇ ಪ್ರಾಣಿ ಎಲ್ಲ. ಹೀಗೆ ಆ ದೃಶ್ಯ ಪ್ರಪಂಚ, ಕಣ್ಣಕ್ ಕಾಣೋ ಪ್ರಪಂಚನೆಲ್ಲ ಸೃಷ್ಟಿ ಕಾಲದಲ್ಲಿ ನೋಡಿದ್ದಂತೆ.
ಅಯ್ಯೋ ಈಗೆಲ್ಲ ಇದು ಹೊರಟೋಯ್ತಲ್ಲ ಅಂತ ಪ್ರಳಯ ಕಾಲದಲ್ಲಿ ತನ್ನ ಶಕ್ತಿಯನ್ನೆಲ್ಲ ಒಳಗಡೆ ಇಟ್ಕೊಂಡು ಹೀಗಿದ್ದಾನೆ ಅಂತ ಹೀಗೆ ಅರ್ಥವನ್ನ ಮಾಡ್ತಾರೆ. ಅದ ವಸ್ತುತಃ ಇದು ಅಪ್ರಾಮಾಣಿಕ ಅಸಂಗತ. ಯಾಕೆಂದ್ರೆ ಯಾವ್ದಕ್ಕೂ ಪ್ರಮಾಣದ ಹಿನ್ನೆಲೆ ಇಲ್ಲ. ಒಂದ್ ಅರ್ಥ ಹೇಳ್ಬೇಕು ಅಂದ್ರೆ ಭಾಗವತ ಪದ್ಯಕ್ಕೆ ಏನೋ ಒಂದ್ ಪ್ರಮಾಣ ಕೊಟ್ಟು ಹೇಳ್ಬೇಕು. ಅದಕ್ಕೆ ಆಚಾರ್ಯರು ಪ್ರಮಾಣ ಕೊಡ್ತಾ ಹೋಗ್ತಾರೆ. ನಿಮ್ಗಿದ್ಯಾ ಪ್ರಮಾಣ ಅಂದ್ರೆ ಎಲ್ಲ ಇದೆ. ಯಾವ್ದ್ಯಾವ್ದಿದೆ? ಅಗ್ನಿ ಪುರಾಣದ ಮಾತನ್ನ ಮೊದಲು ಹೇಳ್ತಾರೆ. ಅಗ್ನಿ ಪುರಾಣ, ಬ್ರಹ್ಮತರ್ಕದ ಮಾತು, ಮತ್ತೆ ವ್ಯೋಮ ಸಂಹಿತ, ಈ ತರ 3 ಗ್ರಂಥಗಳ ಪ್ರಮಾಣ ಕೊಟ್ಟು ಈ ಭಾಗವತ ಪದ್ಯಕ್ಕೆ ಏನ್ ಅರ್ಥ ಹೇಳ್ಬೇಕು ಅಂತ ತಿಳಿಸ್ತಾರೆ. ಮೊದಲನೇದಾಗ ಅಗ್ನಿ ಪುರಾಣದ ಮಾತು, ಪರಮಾತ್ಮ ಯತೋ ಜೀವಂ ಮೇನೆ ಸಂತಂ ಅಶಕ್ತಿತಃ ಅಸನ್ನಸೌ ಹತೋ ನಿತ್ಯಂ ಸತ್ಯಜ್ಞಾನೋ ಯತೋ ಹರಿಹಿ ಅಂತ. ಅಂದ್ರೆ ಭಗವಂತ ಎಲ್ಲ ಜೀವರನ್ನ ಇಲ್ಲ ಅಂತ ತಿಳಿದಿದ್ದೇಕೆ ಅಶಕ್ತಿತಃ, ಅವ್ರು ಯಾರಿಗೂ ಶಕ್ತಿ ಇಲ್ಲ ಅಂತ ಅಷ್ಟೇ ಕಾರಣದಿಂದ, ಹೊರತು ನಿತ್ಯವೂ ಅವರಿದ್ದಾರೆ. ಇವು ಭಗವಂತನು ಸತ್ಯ ಸ್ವರೂಪಿ ಜ್ಞಾನ ಸ್ವರೂಪಿ ಆಗಿದ್ದಾನೆ. ಆದ್ರಿಂದ ಯಾವುದು ಇಲ್ಲ ಅಂತ ಹೇಳ್ಬಾರ್ದು. ಇನ್ನು ಇದೇ ಅಗ್ನಿ ಪುರಾಣದಲ್ಲಿ ಅಶಕ್ತಿತಃ ಅಂತ ಒಂದು ಪಾಠ ಇದೆಯಲ್ಲ, ಈ ಮೊದಲನೇ ಲೈನ್ ನಲ್ಲಿ ಪರಮಾತ್ಮ ಯಥೋ ಜೀವಂ ಮೇನೆ ಸಂತಂ ಅಶಕ್ತಿತಃ ಅಂತಿದೆ. ಇನ್ನೊಂದು ಪಾಠ ಇದೆ ಅಶಕ್ತತಃ ಅಂತನೂ ಒಂದು ಪಾಠ ಇದೆ. ಇಷ್ಟಾಗಿ ವ್ಯೋಮ ಸಂಹಿತೆಯ ಒಂದು ಮಾತು. ಮುಂದೆ ಬ್ರಹ್ಮತರ್ಕದ ಮಾತನ್ನ ಕೇಳಿದೇವಿ. ಸುಪ್ತಿಸ್ತು ಪ್ರಕೃತಿ ಪ್ರೋಕ್ತ, ಲಕ್ಷ್ಮೀದೇವಿಯ ಸೂಕ್ತಿಯಿಂದ ಭಗವಂತನಲ್ಲಿ ಅತಿಯಾದ ಆಸಕ್ತಿ, ಬೇರೆ ಕಡೆ ಅನಾಸ್ಥೆ. ಅನಾಸ್ಥೆ ಅಂದ್ರೆ ಅನಾದರ, ಬೇರೆ ಕಡೆ ನಮ್ಗೆ ಬೇಕಾಗಿಲ್ಲ ಅಂತ ಹೇಳಿ ಲಕ್ಷ್ಮೀದೇವಿ ಹಾಗೆ ಕೂತಿದ್ದಾಳೆ. ಭಗವಂತಂದು ಕೂಡ ಹಾಗೆ, ಬೇರೆ ಕಡೆ ಅವನ ದೃಷ್ಟಿ ಇಲ್ಲ ಅಂದ್ರೆ ಅವ್ನು ನಿದ್ರೆ ಮಾಡಿದ್ದಾನೆ ಅಂತ ಅಷ್ಟೇ ಅರ್ಥ. ದೇವತೆಗಳ ಮೇಲೆ ದೃಷ್ಟಿ ಇತ್ತು ಅಂದ್ರೆ ನಿದ್ರೆ ಮಾಡಿಲ್ಲ ಅಂತ ಅರ್ಥ. ಈ ರೀತಿ ಭಗವಂತನ ಒಂದು ದಿವ್ಯವಾದ ವ್ಯಾಪಾರ ಯಾವುದು, ಆ ಸೃಷ್ಟಿ ವ್ಯಾಪಾರ, ಅದರ ಬಗ್ಗೆ ವಿಶೇಷವಾಗಿ ಉಲ್ಲೇಖ ಮಾಡಿದ್ರು. ಇನ್ನು ದೇವರಿಗೂ ಪ್ರಳಯದಲ್ಲಿ ಸುಪ್ತಿ ಇದೆಯಲ್ಲ, ಅವನು ನಿದ್ರೆಗೆ ಜಾರ್ತಾನೆ ಅಂದ್ರೆ ಅವ್ನು ನಿದ್ರೆಗೆ ಜಾರೋದು ಅಂತ ಹೇಳ್ಬಾರ್ದು, ಹೊರತು ತನ್ನ ಇಂದ್ರಿಯಗಳು ಕೆಲಸ ಮಾಡ್ಲಿಕ್ಕೆ ಶಕ್ತಿಯನ್ನ ಪಡೆದಿದ್ರು ಆ ಸಮಯದಲ್ಲಿ ಇಂದ್ರಿಯವನ್ನ ಹಾಗೆ ಮುಚ್ಚಿದಂತೆ ತೋರಿಸ್ಕೊಳ್ತಾನೆ. ವಾಸ್ತವಿಕವಾಗಿ ಅವನು ಮುಚ್ಚಿ ನಿದ್ರೆ ಮಾಡಿದ್ದಲ್ಲ ಅಂತ ಭಾವಿಸ್ಬೇಕು ಅಂತ. ಇಲ್ಲಿವರೆಗೆ 2ನೇ ಶ್ಲೋಕದ ವ್ಯಾಖ್ಯಾನ ಪೂರ್ತಿ ಮುಗೀತು. ಇದಾದ್ಮೇಲೆ 3ನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ ಮೈತ್ರೇಯರು ಅಂದ್ರೆ, ಆ ಶಕ್ತಿ ಅಂದ್ರೆ ಏನು, ಆ ಶಕ್ತಿಗೆ ಏನ್ ಹೆಸರಿದೆ, ಆ ಶಕ್ತಿಯ ಬಗ್ಗೆ ವಿವರಣೆ ಮಾಡ್ತಾ ಹೋಗ್ತಾರೆ. ಅದೇನು ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣರಿಗೆ ಅರ್ಪಣೆ ಮಾಡ್ತಾರೆ. ಶ್ರೀಕೃಷ್ಣ ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.